ನಮಸ್ಕಾರ. ಅಮೋಘಂ ಮೈಸೂರು. ಇವತ್ತು ನಾವು ಬಂದಿರೋದು ಸರಸ್ವತಿಪುರಂನ ಅಗ್ನಿಶಾಮಕ ಠಾಣೆಯ ಹತ್ತಿರ ಬಂದಿದ್ದೀವಿ. ಈ ಫೈರ್ ಬ್ರಿಗೇಡ್ ಸ್ಟೇಷನ್ನ ಪರಿಚಯವನ್ನು ನಿಮಗಾಗಿ ನಾವು ಮಾಡಿಕೊಡ್ತಾ ಇದ್ದೀವಿ. ಮೈಸೂರು ಸಿಟಿಯಲ್ಲಿ 4 ಕಡೆ ಫೈರ್ ಸ್ಟೇಷನ್ಸ್ ಇದೆ. ಬನ್ನಿಮಂಟಪ, ಹೆಬ್ಬಾಳು, RBI ಮತ್ತು ಸರಸ್ವತಿಪುರಂ ಈ 4 ಕಡೆಯಲ್ಲಿ ಇದೆ. ಇವಾಗ ನಾವು ಬಂದಿರೋ ಈ ಮೈಸೂರು ಸರಸ್ವತಿಪುರಂ ಫೈರ್ ಬ್ರಿಗೇಡ್ ಸ್ಟೇಷನ್ನಲ್ಲಿ ಮೈಸೂರು ಸಿಟಿ ಜ್ಯೂರಿಸ್ಡಿಕ್ಷನ್ ಇದರಲ್ಲಿ ಇರುವ ಎಲ್ಲ ಅಗ್ನಿ ಅವಘಡಗಳ ಸಹಾಯಕ್ಕೆ ಇವರು ಧಾವಿಸ್ತಾರೆ. ಇದರ ನಂಬರ್ 101 ಮತ್ತು 0821254090. 1897ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ರವರ ಮನೆಯ ಮದುವೆಯ ಸಮಯದಲ್ಲಿ ಹಿಂದೆ ಇದ್ದ ಮರದ ಅರಮನೆಗೆ ಬೆಂಕಿ ಬಿದ್ದಾಗ ಅದನ್ನೆಲ್ಲ ಸರಿ ಮಾಡೋಕ್ಕೆ ಸುಮಾರು ತಿಂಗಳುಗಳೇ ಬೇಕಾಯ್ತಂತೆ. ಆಗ ಮದ್ರಾಸಿನಿಂದ ಅಗ್ನಿಶಾಮಕ ದಳದವರನ್ನ ಮತ್ತೆ ವಾಹನಗಳನ್ನು ಅಲ್ಲಿಂದ ತರಿಸಿದ್ರಂತೆ. ಆಗ ಮಹಾರಾಜರು ಮೈಸೂರಿನಲ್ಲೇ ನಾನು ಫೈರ್ ಸ್ಟೇಷನ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರಂತೆ. ಹಾಗಾಗಿ 1898ರಲ್ಲಿ ಈ ಸರಸ್ವತಿಪುರಂ ಫೈರ್ ಸ್ಟೇಷನ್ ಸ್ಥಾಪನೆ ಆಯಿತು. ಇದು ಸರ್ಕಾರದ ಗೃಹ ಇಲಾಖೆಗೆ ಸೇರಿದ್ದು 1964ರಿಂದ ಸೆಪರೇಟ್ ಡಿಪಾರ್ಟ್ಮೆಂಟ್ ಅಂದರೆ ಪ್ರತ್ಯೇಕ ವಿಭಾಗ ಆಗಿದೆ. ಇಲ್ಲಿ ಯಾವುದೇ ಕರೆ ಬಂದರೂ, ಯಾರೇ ಕಾಲ್ ಮಾಡಿದ್ರು, ಕಾಲ್ ಬಂದ ತಕ್ಷಣ 1 ನಿಮಿಷದ ಒಳಗೆ ಸ್ಟೇಷನ್ನಿಂದ ವೆಹಿಕಲ್ ಹೊರಡುತ್ತೆ. ಅಂದರೆ 1 ಮಿನಿಟ್ ರೆಸ್ಪಾನ್ಸ್. ವೆರಿ ಗ್ರೇಟ್ ಸರ್, ಬಿಗ್ ಸಲ್ಯೂಟ್ ಟು ಯು. ನಮ್ಮ ಫೈರ್ ಬ್ರಿಗೇಡ್ ಸ್ಟೇಷನ್ಗೆ ಒಂದು ದೊಡ್ಡ ಸಲಾಂ. ಪ್ರತಿ ತಾಲೂಕಿಗೂ ಒಂದೊಂದು ಫೈರ್ ಬ್ರಿಗೇಡ್ ಸ್ಟೇಷನ್ ಇರುತ್ತೆ. ಆದರೆ ಎಮರ್ಜೆನ್ಸಿ ಇದ್ದಾಗ ನಮ್ಮ ಸರಸ್ವತಿಪುರಂ ಅವರು ಮೈಸೂರಿನ ಹೊರಗೂ ಸಹ ಹೋಗ್ತಾರೆ. ಇಲ್ಲಿ ಒಟ್ಟು 64 ಜನ ಸ್ಟಾಫ್ ಇರೋದು. ಅಟ್ ಪ್ರೆಸೆಂಟ್ ಸ್ಟ್ರೆಂತ್ 43 ಇದೆ. ಚಾಮುಂಡಿ ಬೆಟ್ಟಕ್ಕೆ ಬೆಂಕಿ ಬಿದ್ದಾಗಲೂ ಈ ಶಾಖೆಯವರು ಬೆಂಕಿ ನಂದಿಸಲು ಶ್ರಮಿಸಿದ್ದಾರೆ. ಇದಲ್ಲದೆ ಆಕ್ಸಿಡೆಂಟ್ಸ್ ಆದಾಗ, ಪ್ರವಾಹ ಬಂದಾಗ, ಮಳೆ ಬಂದಾಗ, ಈ ರೀತಿ ಯಾವುದೇ ನ್ಯಾಚುರಲ್ ಕೆಲಾಮಿಟೀಸ್ ಆದಾಗಲೂ ಸಹ ಇವರು ತಕ್ಷಣ ಸಹಾಯಕ್ಕೆ ಬರ್ತಾರೆ. ತುರ್ತು ವೈದ್ಯಕೀಯ ಚಿಕಿತ್ಸೆ ಅವಶ್ಯಕತೆ ಇದ್ದಾಗಲೂ ಈ ಫೈರ್ ಬ್ರಿಗೇಡ್ ಸ್ಟೇಷನ್ನ ಸಿಬ್ಬಂದಿಯವರು ಫೈರ್ ಬ್ರಿಗೇಡ್ ಸ್ಟೇಷನ್ನ ಸಿಬ್ಬಂದಿಯವರು ನೆರವಿಗೆ ಧಾವಿಸುತ್ತಾರೆ. ಜೊತೆಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಕ್ಕೆ ಉಪನ್ಯಾಸ, ಅಣುಕು ಪ್ರದರ್ಶನಗಳನ್ನು ಶಾಲಾ ಕಾಲೇಜುಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಆಗಾಗ ಕಾರ್ಯಕ್ರಮಗಳನ್ನು ಮಾಡ್ತಿರ್ತಾರೆ. ಹೋದ ವರ್ಷ 2025ರಲ್ಲಿ 323 ಫೈರ್ ಕಾಲ್ಸ್ನವರು ಅಟೆಂಡ್ ಮಾಡಿದ್ದಾರೆ. ಈಗ ಸದ್ಯಕ್ಕೆ 170 ಕಾಲ್ಸ್ಗೆ ಸರ್ವಿಸ್ ಕೊಟ್ಟಿದ್ದಾರೆ. ಮಡಿಕೇರಿಯಲ್ಲಿ ಲ್ಯಾಂಡ್ಸ್ಕೇಪ್ ಆದಾಗಲೂ, ಮೈಸೂರಿನ ಲ್ಯಾನ್ಸ್ಡೌನ್ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆದಾಗಲೂ ಇವರು ಅದರ ರಕ್ಷಣಾ ಕಾರ್ಯಗಳಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ಮೈಸೂರಿನ ಸರಸ್ವತಿಪುರಂನ ಈ ಹೆಮ್ಮೆಯ ಫೈರ್ ಸ್ಟೇಷನ್ನ ಒಂದು ಇಣುಕು ನೋಟ ನಿಮಗಾಗಿ. ವಂದನೆಗಳು.